ನಮ್ಮಲ್ಲಿ ಸ್ಪೆಷಲ್ ಫೋರ್ಸಸ್ಗಳು ಕೆಲವಿದಾವೆ. ಅವುಗಳನ್ನ ನಾವು ಇಂಥ ಕೆಲಸಕ್ಕೆ ಉಪಯೋಗಿಸ್ಕೊಳ್ತೀವಿ. ನಮ್ಮ ಮೇಜರ್ ಇನ್ಸ್ಟಾಲೇಷನ್ಸ್ ಎಲ್ಲಿದಾವೆ, ಅದು ರಾಯಚೂರು ಇರ್ಬೋದು, ಇಲ್ಲಿ ಕೈಗಾ ಇರ್ಬೋದು, ಅಥವಾ ಬೇರೆ ಬೇರೆ KRS ಇರ್ಬೋದು, ಈ ಥರದ್ದೆಲ್ಲ ಕೂಡ ನಾವು ಈ ಇಂಡಸ್ಟ್ರಿಯಲ್ ಕೋರ್ಸ್ ಅನ್ನ ಡಿಪ್ಲಾಯ್ ಮಾಡ್ತೀವಿ. ದೇರ್ ಆಲ್ ವೆಲ್ ಟ್ರೈನ್ಡ್, ಕಮಾಂಡೋ ಟ್ರೈನಿಂಗ್ ಎಲ್ಲ ಆಗಿದೆ. ಸೊ ಅದರಿಂದ ಅವರನ್ನ ಡಿಪ್ಲಾಯ್ ಮಾಡಿದ್ದೀವಿ. ಸರ್, ಈಗ ಭದ್ರತಾ ಸಿಬ್ಬಂದಿ ನಮ್ಗೆ ಅವೈಲಬಲ್ ಇದಾರೆ ಸರ್? ಅಂದ್ರೆ ನಮ್ಗೆ ಎಲ್ಲದಕ್ಕೂ ಒದಗಿಸುವಂತ ಸಾಮರ್ಥ್ಯ ಇದೆಯಾ, ಅಥವಾ ಇನ್ನು ನೇಮಕ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ? ಅಲ್ಲ, ಇದೆ. ಈಗ ಇದ್ದವ್ರ ನಾವೇನು ಕಡಿಮೆ ಮಾಡಿಲ್ಲ. ಯಾರು ಇದ್ದಾರೆ ಅವ್ರನ್ನೇನು ನಾವೇನು ಕಡಿಮೆ ಮಾಡ್ಕೊಂಡಿಲ್ಲ. ಆ ಸಂಖ್ಯೆ ಹಾಗೆ ಇದೆ. ಅವ್ರನ್ನ ಇನ್ನೂ ಅಡಿಷನಲ್ ಆಗಿ ಬೇಕು ಅಂತ ಅವ್ರದ್ದು ರಿಕ್ವೈರ್ಮೆಂಟ್ ಕೂಡ ಇದೆ. ಅವ್ರನ್ನ ಅವೆಲ್ಲ ಈಗ ರೆಕ್ರೂಟ್ ಮಾಡಿದ್ರೆ ಕನಿಷ್ಠ ಒಂದು ವರ್ಷ ಆದ್ರೂ ಬೇಕು. ನಮ್ಮಲ್ಲಿ ಸ್ಪೆಷಲ್ ಫೋರ್ಸಸ್ಗಳು ಕೆಲವಿದಾವೆ. ಅವುಗಳನ್ನ ನಾವು ಇಂಥ ಕೆಲಸಕ್ಕೆ ಉಪಯೋಗಿಸ್ಕೊಳ್ತೀವಿ. ನಮ್ಮ ಮೇಜರ್ ಇನ್ಸ್ಟಾಲೇಷನ್ಸ್ ಎಲ್ಲಿದಾವೆ, ಅದು ರಾಯಚೂರು ಇರ್ಬೋದು, ಇಲ್ಲಿ ಕೈಗಾ ಇರ್ಬೋದು, ಅಥವಾ ಬೇರೆ ಬೇರೆ KRS ಇರ್ಬೋದು, ಈ ಥರದ್ದೆಲ್ಲ ಕೂಡ ನಾವು ಈ ಇಂಡಸ್ಟ್ರಿಯಲ್ ಕೋರ್ಸ್ ಅನ್ನ ಡಿಪ್ಲಾಯ್ ಮಾಡ್ತೀವಿ. ದೇರ್ ಆಲ್ ವೆಲ್ ಟ್ರೈನ್ಡ್, ಕಮಾಂಡೋ ಟ್ರೈನಿಂಗ್ ಎಲ್ಲ ಆಗಿದೆ. ಸೊ ಅದರಿಂದ ಅವರನ್ನ ಡಿಪ್ಲಾಯ್ ಮಾಡಿದ್ದೀವಿ. ಸರ್, ಈಗ ಭದ್ರತಾ ಸಿಬ್ಬಂದಿ ನಮ್ಗೆ ಅವೈಲಬಲ್ ಇದಾರೆ ಸರ್? ಅಂದ್ರೆ ನಮ್ಗೆ ಎಲ್ಲದಕ್ಕೂ ಒದಗಿಸುವಂತ ಸಾಮರ್ಥ್ಯ ಇದೆಯಾ, ಅಥವಾ ಇನ್ನು ನೇಮಕ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ? ಅಲ್ಲ, ಇದೆ. ಈಗ ಇದ್ದವ್ರ ನಾವೇನು ಕಡಿಮೆ ಮಾಡಿಲ್ಲ. ಯಾರು ಇದ್ದಾರೆ ಅವ್ರನ್ನೇನು ನಾವೇನು ಕಡಿಮೆ ಮಾಡ್ಕೊಂಡಿಲ್ಲ. ಆ ಸಂಖ್ಯೆ ಹಾಗೆ ಇದೆ. ಅವ್ರನ್ನ ಇನ್ನೂ ಅಡಿಷನಲ್ ಆಗಿ ಬೇಕು ಅಂತ ಅವ್ರದ್ದು ರಿಕ್ವೈರ್ಮೆಂಟ್ ಕೂಡ ಇದೆ. ಅವ್ರನ್ನ ಅವೆಲ್ಲ ಈಗ ರೆಕ್ರೂಟ್ ಮಾಡಿದ್ರೆ ಕನಿಷ್ಠ ಒಂದು ವರ್ಷ ಆದ್ರೂ ಬೇಕು.